ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈಗ ನಾವು ಮಾಡ್ತಾ ಇದ್ದೀವಿ ಒಂದು ಆಲೂ ಬನ್ ಮಾಡುವ ಅಂತ ಟ್ರೈ ಮಾಡಿದ್ವಿ ಗೈಸ್. ನೋಡಿ ಗೈಸ್, ಬನ್ ತಂದಿದ್ರಪ್ಪ, ಬನ್ ಇದೆ ಮತ್ತು ಒಂದು ಇದು ಆಲೂಗಡ್ಡೆ ತಗೊಂಡಿದ್ದೀನಿ ಗೈಸ್, ಒಂದು 2 ಈರುಳ್ಳಿ ಮತ್ತೊಂದು 3 ಟೊಮೆಟೊ ತಗೊಂಡಿದ್ದೀನಿ ಗೈಸ್. ಬನ್ನಿ ಗೈಸ್ ಮಾಡುವ. ಈಗ ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ, ಮತ್ತೊಂದು 2 ಪೊಟೆಟೊ ತಗೊಂಡಿದ್ದೀನಿ ಗೈಸ್. ಬನ್ನಿ ಗೈಸ್ ಬೇಯಿಸುವ. ಕುಕ್ಕರ್ ಸ್ವಲ್ಪ ನೀರು ಮತ್ತು ಪೊಟೆಟೊ ತಗೊಂಡಿದ್ದೀನಿ. ಅಲ್ಲಿ ನೀರಿಗೆ ಹಾಕ್ತಿದ್ದೀನಿ, ಪೊಟೆಟೊ ಹಾಕ್ತಿದ್ದೀನಿ. ಇದಿಟ್ಟಿದ್ದೀನಿ ಗೈಸ್, ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ದೀನಿ. ಆ ಆಲೂಗಡ್ಡೆ ಬೇಯಷ್ಟಿಗೆ ಇದು ಮಾಡುವ ಗೈಸ್, ಟೊಮೆಟೊ ಎಲ್ಲ ಕಟ್ ಮಾಡಿ ಇಡುವ. ನನಗೆ ಕಟ್ ಮಾಡುವ, ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಗೈಸ್ ಈಗ ಟೊಮೆಟೊ ಎಲ್ಲ ಕಟ್ ಆಗಿದೆ. ಈಗ ಒಂದು 2 ಈರುಳ್ಳಿ ತಗೊಂಡಿದ್ದೀನಿ ಗೈಸ್. ನನಗೆ ಈರುಳ್ಳಿ ಕಟ್ ಮಾಡುವ. ಗೈಸ್ ನೋಡಿ ಗೈಸ್, ಆಗುಂಟು ಈರುಳ್ಳಿ ಟೊಮೆಟೊ ಎಲ್ಲ ಕಟ್ಟಾಗುಂಟು ಗೈಸ್. ಅಲ್ಲಿ ಕುಕ್ಕರ್ ವಿಶಿಲ್ ಆಯ್ತಾ ಉಂಟು ಗೈಸ್, ನೋಡುವ ಮಾಡುವ. ಈಗ ಆಲೂಗಡ್ಡೆ ಎಲ್ಲ ಬೆಂದಿದೆ ಗೈಸ್. ಬನ್ನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡುವ. ಫುಲ್ ಬೇಯಿಸಿಲ್ಲ, ಬೇರೆ 2 ವಿಶಿಲಿಗೆ ತೆಗ್ದಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಗೈಸ್, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕುವ. ಈಗ ಈರುಳ್ಳಿ ಹಾಕುವ ಗೈಸ್, ಸ್ವಲ್ಪ ಈರುಳ್ಳಿ ಹಾಕುವ. ಈರುಳ್ಳಿ ಹಾಕೋದಂದ್ರೆ ಭಯ ಗೈಸ್, ಎಣ್ಣೆಗೆ ಫುಲ್ ಆಗುತ್ತೆ. ಈರುಳ್ಳಿ ಸ್ವಲ್ಪ ಇದಕ್ಕೆ ಈರುಳ್ಳಿ ಒಂಥರ ಕಲರ್ ಬರೋ ತನಕ ಮಾಡುವ ಗೈಸ್. ಮಿಕ್ಸ್ ಮಾಡುವ ಚೆನ್ನಾಗಿ, ಅದೊಂಥರ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಗೈಸ್. ಈಗ ಈರುಳ್ಳಿ ಜೊತೆಗೇ ಪೊಟೆಟೊ ಹಾಕುವ ಗೈಸ್, ಯಾಕಂದರೆ ಈರುಳ್ಳಿ ಜೊತೆನೇ ಪೊಟೆಟೊ ಫುಲ್ ಬೇಯಿಸಿಲ್ಲ ನಾನು, ಅರ್ಧ ಬೇಯಿಸಿದಲ್ಲ, ಅದಕ್ಕೆ ಈರುಳ್ಳಿ ಜೊತೆನೇ ಹಾಕಬೇಕು ಗೈಸ್. ಚೆನ್ನಾಗಿ ಬೇಯಿಬಿಡ್ತಲ್ಲ ಪೊಟೆಟೊ, ಈರುಳ್ಳಿ ಜೊತೆನೇ ಹಾಕಿದ್ದೀನಿ. ಬೇಯಿಸಿಗೆ 2 ಮೊಟ್ಟೆ ತಗೊಂಡಿದ್ದೀನಿ, ಮೊಟ್ಟೆ ಹಾಕುವ ಗೈಸ್ ಪೊಟೆಟೊಗೆ. ಪೊಟೆಟೊ ಚೆನ್ನಾಗಿ ಇದಾಗಿದೆ, ಹಾಕು. 2 ಮೊಟ್ಟೆ ಹಾಕ್ತೀನಿ. ಮಿಕ್ಸ್ ಮಾಡುವ ಗೈಸ್. ಮೊಟ್ಟೆ ಹಾಕಿದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ತಗೊಂಡಿದ್ದೀನಿ ಗೈಸ್, ಸಾಲ್ಟ್ ಹಾಕುವ. ನನಗೆ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಹಾಕುವ, ಆಗಲೇ ಕಟ್ ಮಾಡಿ ಇಟ್ಟಿರೋ ಟೊಮೆಟೊ ಇತ್ತಲ್ಲ, ಅದೇ ಹಾಕುವ. ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಚೆನ್ನಾಗಿ ಮಿಕ್ಸ್ ಮಾಡುವ ಗೈಸ್. ಜೊತೆಗೆ ಪೊಟೆಟೊ ಮತ್ತು ಈರುಳ್ಳಿ ಮೊಟ್ಟೆ ಎಲ್ಲ ಹಾಕಿದ್ದೀವಲ್ಲ, ಅದ್ರ ಜೊತೆ ಕ್ಲೀನಾಗಿ ಮಿಕ್ಸ್ ಮಾಡುವ ಗೈಸ್. ಈಗ 1-2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಹಾಕುವ. 1-2 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕುವ ಗೈಸ್. ಸ್ಪೂನಷ್ಟು ಟರ್ಮರಿಕ್ ಪೌಡ್ರ್ ಹಾಕುವ, ಸ್ವಲ್ಪ ಸಾಕು ಗೈಸ್. 1 ಸ್ಪೂನ್ ಗರಂ ಮಸಾಲೆ ಹಾಕುವ. 1 ಸ್ಪೂನಷ್ಟು ಸ್ವಲ್ಪ ಪೆಪ್ಪರ್ ಹಾಕುವ ಗೈಸ್. ಮತ್ತು ಸ್ವಲ್ಪ ಚಿಕನ್ ಮಸಾಲೆ ಹಾಕುವ ಗೈಸ್. ಚಿಕನ್ ಮಸಾಲೆ ಚೆನ್ನಾಗಿರುತ್ತೆ ಎಲ್ಲಕ್ಕೂ. ಸ್ವಲ್ಪ ಚಿಕನ್ ಮಸಾಲೆ ಹಾಕಿದ್ದೀನಿ ಗೈಸ್, ಚೆನ್ನಾಗಿ ಮಿಕ್ಸ್ ಮಾಡುವ ಗೈಸ್. ಚೆನ್ನಾಗಿ ಮಿಕ್ಸ್ ಮಾಡಿ ಗೈಸ್. ಒಂಚೂರು ನೀರು ಹಾಕುವ ಗೈಸ್, ಇದಕ್ಕೆ ಒಂದು ಸ್ವಲ್ಪ ಹಾಕಿ ಗೈಸ್, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಪೊಟೆಟೊ ಹಾಕಿದಲ್ಲ ಗೈಸ್, ಪೊಟೆಟೊ ಚೆನ್ನಾಗಿ ಉಡಿಯುತ್ತೆ, ಅದಕ್ಕೆ ಮಿಕ್ಸ್ ಆಗಿರಲ್ಲ ಗೈಸ್. ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಮಸಾಲೆ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ, ಅದಕ್ಕೆ ನೀರು ಹಾಕಿದ್ದೀನಿ. ಇದು ಚೆನ್ನಾಗಿ ಬೇಯಲಿ ಗೈಸ್. ಅಲ್ಲಿ ತನಕ ನಾವು ಆಗಲೇ ತಂದಿಟ್ಟಿರೋ ಬನ್ನಿದೆ ಅಲ್ಲ ಗೈಸ್, ಅದನ್ನ ಸ್ವಲ್ಪ ಕಟ್ ಮಾಡುವ. ಗೈಸ್ ಬನ್ ತಗೊಂಡಿದ್ದೀನಿ. ಈ ಬನ್ನದ ಈ ಥರ ಬ್ಯಾಕ್ ಸೈಡ್ ಇದೆಯಲ್ಲ ಗೈಸ್, ಅಲ್ಲಿ ಒಂಥರ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡುವ. ಸ್ಕ್ವಯರ್ ಶೇಪಲ್ಲಿ ಸ್ವಲ್ಪ ಕಟ್ ಮಾಡಿ ಮೇಲೆ ಪಾತ್ ಮಾತ್ರ ತೆಗೆಯುವ. ಇವರು ಒಳಗೆ ಮಸಾಲೆ ಹಾಕಬೇಕಲ್ಲ, ಶೇಪಲ್ಲಿ ಕಟ್ ಮಾಡಿ ಗೈಸ್. ಮೇಲೆ ಪಾತ್ ನೋಡಿ ಗೈಸ್, ಕೈಯಲ್ಲಿ ಹಿಂಗೆ ತೆಗಿಬೋದು. ಆ ಮೇಲಿದ್ದ ಪಾತ್ನ ಇಲ್ಲಿ ತೆಗೆದು ಸೈಡಿಗೆ ಹಾಕಿ ಗೈಸ್. ಒಳಗಿಂದ ಅದು ಒಂದು ಸ್ಪೂನ್ ತಗೊಂಡು ಅದ್ರೊಳಗಿದೆಲ್ಲ ತೆಗೀರಿ ಗೈಸ್. ಗೈಸ್ ಈ ಥರ ಇದು ಮಾಡಿದ್ದೀನಿ ಗೈಸ್, ಒಳಗೆ ಸ್ಪೂನಿಂದ ಎಲ್ಲ ತೊಗೊಂಡಿದ್ದೀನಿ. ಆಗಲೇ ರೆಡಿ ಮಾಡಿರೋ ಮಸಾಲೆ ಇರ್ತವೆ ಗೈಸ್, ಅದನ್ನ ಸ್ವಲ್ಪ ಸ್ವಲ್ಪ ಇದ್ರೊಳಗೆ ಹಾಕುವ. ಅದರೊಳಗೆ ಕ್ಲೀನಾಗಿ
ಗೈಸ್ ಅದರೊಳಗೆ ಕ್ಲೀನಾಗಿ ತುಂಬಿಸಿ ಇದು ಕಟ್ ಮಾಡಿರ್ತೀವಲ್ಲ ಗೈಸ್ ಅದ್ರ ಮೇಲೆದೊಂದು ಸಿಗುತ್ತೆ ನೋಡಿ ಗೈಸ್ ಈ ಥರ ಮೇಲೆ ಕಟ್ ಮಾಡಿರೋ ಪಾರ್ಟು ಅದನ್ನ ಮಾತ್ರ ಅದು ಜಸ್ಟ್ ಈ ಥರ ಮುಚ್ಚಿಕೊಡುವ ಗೈಸ್ ಮೇಲೆ ಕ್ಲೀನ್ ಮುಚ್ಚುವ ಗೈಸ್ ಒಂದು ತವ ಇಟ್ಟಿದ್ದೀನಿ ಗೈಸ್ ತವಾಗೆ ಒಂಚೂರು ಗೀ ಇದು ಮಾಡುವ ಸ್ಪ್ರೆಡ್ ಮಾಡುವ ಗೀಯ ಬಟರ್ ಏನಾದರೂ ಆಗುತ್ತೆ ಬಟರ್ ಇಲ್ಲ ಗೈಸ್ ಬಟರ್ ಖಾಲಿಯಾಗಿ ಉಂಟು ಅದಕ್ಕೆ ಗೀ ಹಾಕ್ತಾಯಿದ್ದೀನಿ ಗೈಸ್ ಸ್ವಲ್ಪ ಗೀ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡುವ ಗೈಸ್ ಸ್ವಲ್ಪ ಗೀ ಹಾಕಿದ್ದೀನಿ ಆಯಿಲ್ ಹಾಕಿದ್ರೆ ಆಗುತ್ತೆ ಗೈಸ್ ಗೀ ಹಾಕಿ ಸ್ಪ್ರೆಡ್ ಮಾಡುವ ಗೈಸ್ ಈ ಥರ ಆಗ್ಬೇಕು ಕ್ಲೋಸ್ ಮಾಡಿ ಇಟ್ಟಿದ್ದಲ್ಲ ಗೈಸ್ ಅದನ್ನ ಜಸ್ಟ್ ಹಂಗೆ ಹಾಕುವ ಬಂದ ಗೈಸ್ ನೋಡಿ ಗೈಸ್ ಬ್ಯಾಕ್ ಸೈಡ್ ಆಗುಂಟು ಹಂಗೆ ತೆಗೆಯುವ ನೋಡಿ ಗೈಸ್ ಈ ಥರ ಬಂದಿದೆ ಗೈಸ್ ಈ ಥರ ಬಂದಿದೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಗೈಸ್ ಚೆನ್ನಾಗಾದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬಾಯ್ ಬಾಯ್